ಹೊಸಕೋಟೆ ನಗರದ ಬೆಸ್ತಾರಪೇಟೆಯಲ್ಲಿನ ಶ್ರೀ ನಿಜಶರಣ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಹಾವೇರಿ ಮಠದ ಶ್ರೀ ಶಾಂತ ಭೀಷ್ಮ ಚೌಡಯ್ಯ ಮಹಾಸ್ವಾಮಿಗಳು, ಹೊಸಕೋಟೆ ಶಾಸಕ ಶರತ್ ಬಚ್ಚೇಗೌಡ, ಮಾಜಿ ಸಚಿವ ಪ್ರಮೋದ್ ಮಧ್ವರಾಜ್, ರೇಷ್ಮೆ ಮಂಡಳಿ ಅಧ್ಯಕ್ಷೆ ಗಂಗಾಧರ್, ವಿಧಾನ ಪರಿಷತ್ ಸದಸ್ಯ ರವಿಕುಮಾರ್ ಸೇರಿದಂತೆ ಇತರೆ ಗಣ್ಯರು ಪುತ್ಥಳಿಯನ್ನು ಅನಾವರಣಗೊಳಿಸಿದರು. ಹೌದು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ನಗರದ ಬೆಸ್ತರಪೇಟೆಯಲ್ಲಿ ಹಮ್ಮಿಕೊಂಡಿದ್ದ ಅಂಬಿಗರ ಚೌಡಯ್ಯನವರ ಪುತ್ಥಳಿ ಅನಾವರಣ ಕಾರ್ಯಕ್ರಮದಲ್ಲಿ ಪುತ್ಥಳಿ ಅನಾವರಣಗೊಳಿಸಿ ಮಾತನಾಡಿದ ಅವರು, ರಾಜ್ಯದಲ್ಲಿ ಹಲವಾರು ಶರಣರಿದ್ದರೂ ಸಹ ನಿಜ ಶರಣರು ಎಂಬ ಬಿರುದು ಹೊಂದಿರುವವರು ಅಂಬಿಗರ ಚೌಡಯ್ಯನವರು ಮಾತ್ರ. ಅಂತಹವರ ಪುತ್ಥಳಿಯನ್ನ ನಮ್ಮ ಹೊಸಕೋಟೆಯಲ್ಲಿ ಅನಾವರಣ ಮಾಡಿದ್ದು ನಮ್ಮೆಲ್ಲರ ಪುಣ್ಯ. ಸತತವಾಗಿ 1.5 ವರ್ಷಗಳ ಕಾಲ ಈ ಪ್ರತಿಮೆ ಅನಾವರಣಕ್ಕೆ ಸಮಾಜದ ಯುವ ನಾಯಕರಾದ ಗೌತಮ್ ಅವರು ಹಾಗೂ ಅನೇಕ ಮುಖಂಡರು ಶ್ರಮ ವಹಿಸಿ ಈ ಪುತ್ಥಳಿ ಅನಾವರಣಕ್ಕೆ ಕಾರಣರಾಗಿದ್ದಾರೆ. ಆದ್ದರಿಂದ ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಮುಂದಿನ ದಿನಗಳಲ್ಲಿ ಅಂಬಿಗರ ಚೌಡಯ್ಯನವರ ಹೆಸರಿನಲ್ಲಿ ಒಂದು ಸಮುದಾಯ ಭವನವನ್ನ ನಿರ್ಮಾಣ ಮಾಡಿಕೊಡುತ್ತೇನೆ ಎಂದರು. ಪರಮ ಪೂಜ್ಯರ ಸಾನ್ನಿಧ್ಯದಲ್ಲಿ ಇವತ್ತೇನೊಂದು ಅಂಬಿಗರ ಚೌಡಯ್ಯನವರ ಒಂದು ಸಮುದಾಯದ ಭವನನ ಇವತ್ತು ಗ್ರಾಮದ ತಾಲೂಕಿನ ಎಲ್ಲ ಮುಖಂಡರುಗಳು ಏನು ಮನವಿ ಮಾಡಿದರೆ, ನಾನು ತಮ್ಗೆ ಆಶ್ವಾಸನೆಯನ್ನ ಕೊಡ್ತೀನಿ. ಹೊಸಕೋಟೆ ನಗರ ಅಥವಾ ಕಸಬಾ ಭಾಗದಲ್ಲಿ ಎಲ್ಲಾದ್ರೂ ಒಂದ್ ಕಡೆ ಜಾಗನ ಗುರುತಿಸ್ಕೊಟ್ಟು ಮುಂದಿನ ದಿನಗಳಲ್ಲಿ ನಾನೊಂದು ಅಂಬಿಗರ ಚೌಡಯ್ಯನವರ ಒಂದು ಭವನನ ತಮಗೆ ಕಟ್ಕೊಡ್ತೀನಿ ಅಂತ ಈ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಈ ವೇದಿಕೆ ಮುಖಾಂತರವಾಗಿ ಆಶ್ವಾಸನೆಯನ್ನ ನಾನು ಕೊಡ್ತಾ ಇದ್ದೀನಿ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿ ಮಾಡಿದಂತ ಗೌತಮ್ ಮತ್ತೆ ಅವರ ಎಲ್ಲಾ ಸಂಘಟಕರಿಗೂ ಕೂಡ ಮನಪೂರ್ವಕವಾದಂತ ಅಭಿನಂದನೆಗಳನ್ನ ಜೋರಾದ ಚಪ್ಪಾಳೆ ಮುಖಾಂತರ, ಬಹುಶಃ ಇತಿಹಾಸದಲ್ಲಿನೇ ಇಂಥ ಒಂದು ಸಭೆ ಸಮಾರಂಭ ಆಗಿಲ್ಲ ಅಂತ ನಾನು ಭಾವಿಸ್ತೀನಿ. ಅವರೆಲ್ಲರಿಗೂ ಕೂಡ ಶುಭ ಕೋರಿ ನನ್ನ ಮಾತುಗಳಿಗೆ ನಾನು ವಿರಾಮ ನೀಡ್ತೀನಿ. ಪೇಟೆಯಲ್ಲಿ ನಾವೆಲ್ಲರೂ ಕೂಡ ತಿಳಿದಿರ್ತಕ್ಕಂಥ ನಿಜ ಶರಣರು ಬಸವೇಶ್ವರ ಸ್ವಾಮಿಗಳಿಗೆ ಹಲವಾರು ಶರಣರಿದ್ರು ಕೂಡ ನಿಜ ಶರಣರಂತ ಬಿರುದನ್ನ ಕಟ್ಟಿರ್ತಕ್ಕಂಥದ್ದು ಅಂಬಿಗರ ಚೌಡಯ್ಯನವರಿಗೆ ಮಾತ್ರ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ಹೆಮ್ಮೆಯಲ್ಲಿರ್ತಕ್ಕಂಥ ನಿಜ ಶರಣರಾದಂತ ಶ್ರೀ ಅಂಬಿಗರ ಚೌಡಯ್ಯನವರ ಒಂದು ಪುತ್ಥಳಿಯನ್ನು ಇವತ್ತು ನಮ್ಮ ಬೆಸ್ತರ ಬೀದಿಯಲ್ಲಿ, ಬೆಸ್ತರ ಪೇಟೆಯಲ್ಲಿ ಇವತ್ತು ಅನಾವರಣ ಮಾಡಿರ್ತಕ್ಕಂಥದ್ದು ನಮ್ಮ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ಎಲ್ಲಾ ಜನರಿಗೂ ಕೂಡ ಹೆಮ್ಮೆಯ ಒಂದು ಸಂಗತಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ, ಈಗಾಗಲೇ ರವಿ ಅಣ್ಣವರು, ಪ್ರಮೋದ್ ಅಣ್ಣವರು ಎಲ್ಲರೂ ಕೂಡ ಹೇಳ್ದಂಗೆ ಬಸವೇಶ್ವರರು 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತ ಸ್ಥಾಪನೆ ಮಾಡಿ ಧರ್ಮನ ಸಾರ್ತಾ ಇರ್ತಕ್ಕಂಥ ಶರಣರಲ್ಲೆಲ್ಲ ಕೂಡ ನಿಜ ಶರಣರಾಗಿರ್ತಕ್ಕಂಥ ಒಂದು ಸಮುದಾಯ, ನಮ್ಮ ಸಮುದಾಯಕ್ಕೆ ಒಂದು ಸಮುದಾಯ ಭವನನ ಮಾಡ್ಕೊಳ್ರಿ. ಅನುಕೂಲ ಇರ್ತಕ್ಕಂಥ 4-5 ಜನ ಇರ್ಬೋದು, ಅನುಕೂಲ ಇರ್ತಕ್ಕಂಥ 4-6 ಕುಟುಂಬಗಳಿರ್ಬೋದು. ಆದ್ರೆ ಅತ್ಯಂತ ಕಷ್ಟದಲ್ಲಿರ್ತಕ್ಕಂಥ, ತೊಂದರೆಯಲ್ಲಿರ್ತಕ್ಕಂಥ 1.5 ವರ್ಷದ ಪ್ರಯತ್ನ ಸಮುದಾಯದ ಎಲ್ಲ ಮುಖಂಡರುಗಳು ಕಳೆದ ವರ್ಷ ಅಲ್ಲ 2024ನೇ ವರ್ಷದಲ್ಲಿ 21ನೇ ತಾರೀಕು ಜನವರಿ ಅಂಬಿಗರ ಚೌಡಯ್ಯನವರ ಜಯಂತ್ಯೋತ್ಸವನ ನಾವು ಆಚರಣೆ ಮಾಡಬೇಕಾದ ಒಂದು ಕುಟುಂಬ ನಮ್ಗೆ ಆಶ್ರಯ ಕೊಟ್ಟು ಅವ್ರ ಜೊತೆಗಿದ್ದಂತ ಕುಟುಂಬ ಅಂದ್ರೆ ನಮ್ಮ ಬೆಸ್ತ ಸಮುದಾಯಕ್ಕೆ ನಮ್ಗೆ ಅವಿನೋಭಾವ ಸಂಬಂಧ ಯಾಕಿದೆ ಅಂತ ಹೇಳಿದ್ರೆ, ಇದೇ ಈ ಒಂದು ಬೆಸ್ತರಪೇಟೆಯಲ್ಲಿ ಇರ್ತಕ್ಕಂಥ ನಮ್ಮ ಶರಾಬ್ ಮುನ್ಷಾಮಪ್ಪನವರ ಒಂದು ಸಮುದಾಯ, ಒಂದು ಕುಟುಂಬ ಇದೆ ಅಂದ್ರೆ ಅವರ ಕುಟುಂಬದ ಜೊತೆ ಮೊದಲು ಬಂದು ಇಲ್ಲಿ ಸಂಪರ್ಕ ಬೆಳೆಸಿ ನಾವು ಇದ್ದಂಥದ್ದು. ಅದೇ ರೀತಿಯಲ್ಲಿ ಸನ್ಮಾನ್ಯ ಚನ್ನಬೈರೇಗೌಡರು ನಡ್ಕೊಂಡು ಬಂದಂತ ಹಾದಿಯಲ್ಲೇನೆ ತಂದೆಯವರಾದಂತ BN ಬಚ್ಚೇಗೌಡರು ಕೂಡ ಒಳ್ಳೊಳ್ಳೆ ಸ್ನೇಹಿತರನ್ನ, ವೇಣುವಣ್ಣನವರಂತೆಲ್ಲರೂ ಕೂಡ ಸಮುದಾಯದವ್ರನ್ನ ಜೊತೆಗಿಟ್ಕೊಂಡು ಅವ್ರನ್ನ ಪ್ರೋತ್ಸಾಹ ಮಾಡಿ ಬೆಳೆಸಿ ನಗರಸಭೆ ಸದಸ್ಯರಾಗಿ ಬೆಳೆಸಿ ಒಂದು ಸಮುದಾಯಕ್ಕೆ ಧ್ವನಿ ಇರ್ಬೇಕಂದ್ರೆ ಪ್ರಜಾಪ್ರಭುತ್ವದಲ್ಲಿ, ರಾಜಕಾರಣದಲ್ಲಿ ಬರಲೇಬೇಕು ಅನ್ನೋ ಒಂದು ಸಂದೇಶನ ಏನು ಎಲ್ಲರೂ ಸಾರ್ತಾ ಇದ್ರೆ ಅದನ್ನ ತಾವೆಲ್ಲರೂ ಕೂಡ ಗಮನದಲ್ಲಿಟ್ಕೋಬೇಕು.
ಬಳಿಕ ಹಾವೇರಿ ಜಿಲ್ಲೆ ಗುರುಪೀಠ ಅಧ್ಯಕ್ಷರಾದ ಪರಮಪೂಜ್ಯ ಜಗದ್ಗುರು ಶಾಂತ ಭೀಷ್ಮ ಚೌಡಯ್ಯನವರು ಮಾತನಾಡಿ, ನಮ್ಮ ಸಮಾಜದಲ್ಲಿ ಆರ್ಥಿಕವಾಗಿ ಬಹಳ ಬಡತನದಲ್ಲಿ ಇದ್ದಾರೆ. ತಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿಸುವ ಮೂಲಕ ವಿದ್ಯಾವಂತರನ್ನಾಗಿಸಿ ಜೀವನ ರೂಪಿಸಿಕೊಳ್ಳಲು ಮುಂದಾಗಬೇಕು. ನಮ್ಮ ಸಮುದಾಯವನ್ನ ಸಮಾಜದಲ್ಲಿ ಗುರುತಿಸಬೇಕೆಂದ್ರೆ ರಾಜಕೀಯವಾಗಿ ಮುಂದೆ ಬರಬೇಕು. ನಮ್ಮ ಜನಾಂಗದವರ ಮತ ಬೇಕು, ಆದ್ರೆ ನಾಯಕರು ಬೇಡವೆ. ಇರುವ ಇಬ್ಬರು ನಾಯಕರ ಮೂಲಕವೇ ನಮ್ಮ ಸಮುದಾಯ ಎಸ್ಟಿಗೆ ಸೇರಿಸಲು ಹೋರಾಟ ನಡೆಸುತ್ತಿದ್ದೇವೆ ಎಂದರು. ಸಮಾನತೆ ಸಂವಿಧಾನ ಏನು ಬರ್ತದ, ಇವತ್ತು ಬಸವಣ್ಣವ್ರು ನೋಡಿದ್ರೆ ಏನು ಬರ್ತದ, ಸಮಾನತೆ ಕ್ರಾಂತಿ, ಸರ್ವರಿಗೂ ಸಮಬಾಳು ಸಮಕಾಲ ಅಂತಕ್ಕಂಥ ಒಂದು ಪರಿಕಲ್ಪನೆ ಬರ್ತದೆ. ಹಂಗೆ ಅಂಬಿಗರ ಚೌಡಯ್ಯ ನೋಡಿದ್ರೆ ಅತ್ಯಂತ ತೀವ್ರವಾಗಿ ಸಮಾಜವನ್ನ ಪರಿವರ್ತನೆ ಮಾಡಿರ್ತಕ್ಕಂಥ ಶ್ರೇಷ್ಠ ವಚನಕಾರ, ಸಮಾಜ ಸ್ತ್ರೀ ಸಮಾನತೆ, ಇವತ್ತು ಎಲ್ಲ ರೀತಿಯಾದಂಥ ಸಮಾನತೆಗಾಗಿ ವಚನ ಸಾಹಿತ್ಯ ರಕ್ಷಣೆಗಾಗಿ ಕಲ್ಯಾಣ ಕ್ರಾಂತಿಯಲ್ಲಿ ಅಂಬಿಗರ ಚೌಡಯ್ಯನ ಬಹಳ ದೊಡ್ಡ ಪಾತ್ರ ಆಗಿತ್ತು. ಅದಕ್ಕಾಗಿ ಆ ಮಹಾತ್ಮನನ್ನು ನಾವು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಬೆಳೆಸಬೇಕಾದಂಥ ಒಂದು ಪ್ರಚಾರ ಮಾಡುವಂಥ ಕಾರ್ಯ ನಾವೆಲ್ಲ ಮಾಡಬೇಕು. ಪ್ರತಿ ವರ್ಷ ಜನವರಿ 21 ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ನಾವೆಲ್ಲ ಮಾಡಬೇಕು. ಬೆಂಗಳೂರಿನಲ್ಲಿ ಮಾಡಿದ್ರೆ ನೀವೆಲ್ಲ ಬರಂಗಿಲ್ಲ. 21ಕ್ಕೆ ನೀವೆಲ್ಲ ಬೆಂಗಳೂರಲ್ಲಿ ಸರ್ಕಾರ ಇವತ್ತು ಅಂಬಿಗರ ಚೌಡಯ್ಯನವ್ರಿಗೆ ಸರ್ಕಾರ ಗೌರವ ಸಾಕ್ತದೆ. ಇವತ್ತು ಸರ್ಕಾರ ಪ್ರತಿ ಸಲ ಜನವರಿ 21 ಸರ್ಕಾರ ಆಚರಣೆ ಮಾಡ್ತದೆ. ನಾವೆಲ್ಲ ಇವತ್ತು ಬೆಸ್ತರು ಅಂಬಿಗರ ಚೌಡಯ್ಯನ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಮಾಡಬೇಕು. ಇವೆಲ್ಲ ಬೇರೆ ಬೇರೆ ದೇವರನ್ನ ಆ ಅಮ್ಮ, ಈ ಅಮ್ಮ, ಕಾಳಮ್ಮ, ದುರ್ಗಮ್ಮ ಅಂತೇಳಿ, ಮರ್ಗಮ್ಮ ಅಂತೇಳಿ ಇವೆಲ್ಲ ದೇವರ ಆರಾಧನೆ ಮಾಡ್ತೀರಿ, ಮಾಡ್ರಿ ಬೇಡ ನಾಗಿಲ್ಲ. ಮೊದಲ ಆರಾಧನೆ ಯಾರಿಗೆ ಅಗ್ರಸ್ಥಾನ ಕೊಡ್ಬೇಕು, ನಾವೆಲ್ಲ ಅಂಬಿಗರ ಚೌಡಯ್ಯನವರಿಗೆ, ಗಂಗಾ ಮಾತೆಗೆ ನಾವೆಲ್ಲ ಮುಖ್ಯವಾಗಿರ್ತಕ್ಕಂಥ ಆರಾಧ್ಯ ಆ ಸ್ಥಾನವನ್ನು ಕೊಟ್ಟು ಆಮೇಲೆ ಉಳಿದ ದೇವರು ನೀವು ಪೂಜೆ ಮಾಡಿ ನಾವು ತಕರಾರಿಲ್ಲ. ಅದಕ್ಕೆ ನೀವು ಜಯಂತಿ ಮಾಡಿದಾಗ ನೀವೆಲ್ಲ ಅಲ್ಲಿ ರವೀಂದ್ರ ಕಲಾಕ್ಷೇತ್ರ ತುಂಬಬೇಕು. ತುಂಬಿ ಹೊರಗೆ ನಿಂದಿರ್ಬೇಕು. ನೀವು ಯಾರು ಬರಂಗ ಇಷ್ಟ ಆಗಿಲ್ಲದರಿ. ಈ ಒಂದು ಬೆಸ್ತರ ಪೇಟೆಯಲ್ಲಿ ಜನ ಅದರಿ, ಅಲ್ಲೆಲ್ಲ ಇರಂಗಿಲ್ಲ. ಯಾಕಂದ್ರೆ ಜಾಗೃತಿ ಕಡಿಮೆ ಐತೆ. ನಾಳೆ ಮುಂದಿನ ದಿನಮಾನದೆಲ್ಲ ಯುವಕರೆಲ್ಲ ಕರ್ಕೊಂಡು ಬರಬೇಕು. ಹೆಚ್ಚಿನ ಮಟ್ಟದಲ್ಲಿ ಜಯಂತಿ, ರಾಜ್ಯ ಮಟ್ಟದ ಜಯಂತಿ ಆಗಲಿ. ಪೀಠದಲ್ಲಿಯೂ ಕೂಡ ವಚನ ರಥ ನಡೀತದ. ನಮ್ಮ ಕುಲದ ಒಂದು ದೊಡ್ಡ ಭವ್ಯ ರಥ ಚೌಡಯ್ಯನ ವಚನ ಸಾಹಿತ್ಯ ರಥ ಇರ್ತದ. ಎಲ್ಲ ಅನೇಕ ಕಾರ್ಯಕ್ರಮ ನಮ್ಮ ನಾಡಿನ ಎಲ್ಲ ಮಠಾಧೀಶರು, ನಮ್ಮ ಸಮಾಜದ ಎಲ್ಲ ನಾಯಕರು, ನಮ್ಮ ಗುರುಪೀಠದ ಒಂದು ಕಾರ್ಯಾಧ್ಯಕ್ಷರಾಗಿ ನಮ್ಮ ಮಧುರಾಜಿಯವರು, ಅವರಂದ್ರೆ ದೈವಿ ಸಂಬೋಧರಿದ್ದಂಗೆ ಅದಾರ, ಅವ್ರು ದೈವಿ ಪುರುಷರಿದ್ದಂಗೆ ಅದಾರ. ಅದಕ್ಕೆ ಅವ್ರು ರಾಜಕಾರಣ ಮಾಡೋದಕ್ಕಿಂತ ಬಹಳ ಶ್ರೇಷ್ಠವಾಗಿರ್ತಕ್ಕಂಥ ಒಬ್ಬ ಏನಪ್ಪಾ ಅಂದ್ರೆ ದೈವಿ ಪುರುಷನಾಗ ಅವ್ರು ಅದಾರ. ಅದಕ್ಕೆ ಅವ್ರ ಕಾರ್ಯಾಧ್ಯಕ್ಷರು ಈ ಗುರುಪೀಠದ ಅದಾರ. ಅನೇಕರಲ್ಲಿ ನಮ್ಮ ಗಂಗಾಧರ ಅವರು ಅದಾರಲ್ಲ, ನಮ್ಮ ಗುರುಪೀಠದಲ್ಲಿ ಒಂದು 15 ಲಕ್ಷ ಹೆಚ್ಚು ಕಡಿಮೆ ಅದರ ಆಸುಪಾಸು ಇರ್ತಕ್ಕಂಥ ಒಂದು ಶಿಲಾ ಮಂಟಪವನ್ನು ನಮ್ಮ ಗುರುಪೀಠಕ್ಕೆ ಮಾಡಿಸ್ಕೊಟ್ಟಾರ. ಅವ್ರಿಗೆ ಜೋರಾಗಿ ಚಪ್ಪಾಳೆ ತಟ್ಟರು. ಅವ್ರು ಇಷ್ಟು ಏನಪ್ಪಾ ಅಂದ್ರೆ ಇವತ್ತಿಗೂ ಸನ್ಮಾನಕ್ಕೂ ಕೂಡ ಬಂದಿಲ್ಲ. ಅವ್ರು ಸನ್ಮಾನ ಪ್ರಿಯರು ನಾವೆಲ್ಲ. ಇವತ್ತು ನಮ್ಮ ಲೀಡರ್ಗಳು ಹೆಂಗದಾರ ಅಂದ್ರೆ ನನಗೊಂದು ಹಾರ ಹಾಕ್ರಿ, ನನಗೊಂದು ಕುರ್ಚಿ ಕೊಡ್ರಿ ಅಂತ ಬರೀ ಕುರ್ಚಿ ಸನ್ಮಾನಕ್ಕೆ ಓಡಿ ಬರ್ತಾರೆ, ಕೆಲಸ ಮಾಡಂಗಿಲ್ಲ. ಅದಕ್ಕೆ ಇವತ್ತು ಗುಪ್ತವಾಗಿ ಕೆಲಸ ಮಾಡುವಂಥ ಮುಖಂಡರು ಇವತ್ತು ಈ ನಮ್ಮ ಸಮಾಜದಲ್ಲಿ ಇರುವಂಥದ್ದು ನಮ್ಮ ಸಮಾಜದೊಂದು ಮುಂದಿನ ಒಂದು ಬದಲಾವಣೆ ಸಂಕೇತ. ಆ ನಿಟ್ಟಿನಲ್ಲಿ ಯುವಕರೆಲ್ಲ ಸಂಘಟಿತರಾಗಿ ಈ ಒಂದು ಹೊಸಕೋಟೆ ಗ್ರಾಮಾಂತರ ಜಿಲ್ಲೆಯಲ್ಲಿ ಭ್ರಷ್ಟರೆಲ್ಲ ಕೂಡ ಏನಾಗಬೇಕು, ಎಲ್ಲರೂ ನಾ ಹೇಳಿದಂಗೆ ಜೈಕಾರ ಹಾಕ್ಬೇಕು. ನಾ ಜೈ ಅಂಬಿಗ ಅಂತೀನಿ, ನೀವೆಲ್ಲ ಜೈ ಜೈ ಅಂಬಿಗ ಆಗ್ಬೇಕು. ನೀವೆಲ್ಲ ಏನು ಹೇಳ್ಬೇಕು? ನಾನು ಹೇಳ್ತೀನಿ, ಹೇಳ್ದಂಗೆಲ್ಲ ಹೇಳು, ಜೈ ಅಂಬಿಗ. ಎರಡೂ ಕೈ ಮ್ಯಾಗ ಹೇಳ್ಬೇಕು, ಜೈ ಅಂಬಿಗ, ಜೈ ಅಂಬಿಗ, ಜೈ ಅಂಬಿಗ, ಜೈ ಅಂಬಿಗ. ನಿಜ ಶರಣ ಅಂಬಿಗರ ಚೌಡಯ್ಯನವರಿಗೆ, ಗಂಗಾ ಪರಮೇಶ್ವರಿಗೆ, ಶಾಂತಮುನಿ ಸ್ವಾಮೀಜಿ ಅವರಿಗೆ ಜೈ ಅಂಬಿಗ, ಜೈ ಅಂಬಿಗ. ಎಲ್ಲರಿಗೂ ಶುಭವಾಗಲಿ. ಶರಣ. ಇನ್ನು ಕಾರ್ಯಕ್ರಮದಲ್ಲಿ ಹಾಜರಿದ್ದ ಮಾಜಿ ಸಚಿವ ಪ್ರಮೋದ್ ಮಧ್ವಾಚಾರ್, ರೇಷ್ಮೆ ಮಾರಾಟ ಮಂಡಳಿ ಅಧ್ಯಕ್ಷರಾದ ಗಂಗಾಧರ್, ವಿಧಾನ ಪರಿಷತ್ ಸದಸ್ಯರಾದ ರವಿಕುಮಾರ್ ಹಾಗೂ ಇತರೆ ಗಣ್ಯರನ್ನ ನಗರಸಭೆ ಸದಸ್ಯ ಗೌತಮ್, ಮಾಜಿ ನಗರಸಭೆ ಸದಸ್ಯ ರಶ್ಮಿ ಪ್ರದೀಪ್ ಸೇರಿದಂತೆ ಸಮಾಜದ ಯುವಕರು ಸನ್ಮಾನಿಸಿ ಅಭಿನಂದಿಸಿದ್ದಾರೆ. HR ನ್ಯೂಸ್ ಕನ್ನಡ, ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ.